ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಮ್ಮ ಪಿ ಕೆ ನಾಲೆಡ್ಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ರಾಜ್ಯ ಕರ್ನಾಟಕ ರಾಜಧಾನಿ ಬೆಂಗಳೂರಿನ ನಂತರ ಅತಿ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಎರಡನೇ ಅತಿ ದೊಡ್ಡ ನಗರ ನಮ್ಮ ಹುಬ್ಬಳ್ಳಿ. ಮೊದ್ಲಿದಕ್ಕ ಹೂಬಳ್ಳಿ ಅಂತ ಕರಿತಿದ್ರ, ಅಂದ್ರ ಹೂವಿನ ಬಳ್ಳಿ ಅಂತ. ನಮ್ಮ ಬಾಯಾಗ ಸಿಕ್ಕ ಹುಬ್ಬಳ್ಳಿ ಆತ. ಇದಕ್ಕೂ ಮುಂಚೆ ವಿಜಯನಗರದ ಅರಸರ ಕಾಲದಾಗ ಇದಕ್ಕ ರಾಯರ ಹುಬ್ಬಳ್ಳಿ ಮತ್ತು ಪೂರ್ವದ ಹುಬ್ಬಳ್ಳಿ ಅಂತ ಕರಿತಿದ್ರ. ವಿಜಯನಗರದ ಅರಸರ ಕಾಲದಾಗಿಂದಲೂ ನಮ್ಮ ಹುಬ್ಬಳ್ಳಿ ಹತ್ತಿ ಮತ್ತು ಕಬ್ಬಿಣದ ಪ್ರಮುಖ ವ್ಯಾಪಾರದ ಕೇಂದ್ರ ಆಗಿತ್ತು. ಮತ್ತಿದು ಚಾಲುಕ್ಯರ ಆಳ್ವಿಕೆಯಿಂದ ಐತಿಹಾಸಿಕವಾಗಿಯೂ ಗುರುತಿಸಿಕೊಂಡೈತಿ. ಮತ್ ಹಂಗ ನಮ್ಮ ಹುಬ್ಬಳ್ಳಿ ಮೊಘಲರು, ಹೈದರಾಲಿ, ಮರಾಠರು ಮತ್ತು ಬ್ರಿಟಿಷರ ಆಳ್ವಿಕೆಗೂ ಒಳಪಟ್ಟಿತ್ತು. ಇಂಥ ಒಂದು ಹುಬ್ಬಳ್ಳಿ ಒಳಗೆ ಎರಡು ಭಾಗ ಅದಾವ. ಒಂದು ಹಳೆ ಹುಬ್ಳಿ, ಇನ್ನೊಂದು ಹೊಸ ಹುಬ್ಳಿ. ಈ ರಾಯರ ಹುಬ್ಳಿ ಅಂತ ಏನೈತಲ್ಲ, ಇದ ಈಗ ಹಳೆ ಹುಬ್ಳಿ ಆಗೈತಿ. ಇನ್ನು ಸವನೂರು ನವಾಬ್ರು ಈ ಹುಬ್ಳಿ ಆತಿರ್ಬೇಕಾದ್ರ ಬಸಪ್ಪ ಶೆಟ್ರ್ ಅಂತ ಒಬ್ರು ವ್ಯಾಪಾರಿ ಇದ್ರ. ಇವರು ಆ ನವಾಬ್ರಿಂದ ಒಪ್ಪಂದ ಮಾಡಿಕೊಂಡು ಈಗಿನ ದುರ್ಗದ ಬೈಲಿನ ಆಜು ಬಾಜು ಪ್ರದೇಶಗಳನ್ನ ಡೆವಲಪ್ ಮಾಡಿ ಹೊಸ ಹುಬ್ಳಿ ಅಂತ ನಿರ್ಮಾಣ ಮಾಡಿ ಅದನ್ನೊಂದು ಪ್ರಮುಖ ವಾಣಿಜ್ಯ ಕೇಂದ್ರವನ್ನಾಗಿ ಕಟ್ಟಿಕೊಟ್ಟಿದ್ರು. ನಮ್ಮ ಹುಬ್ಳಿ ಮತ್ತು ಧಾರವಾಡಕ್ಕ ಅವಳಿ ಜವಳಿ ನಗರ ಅಂತ ಕರೀತಾರ. ಇವೆರಡರ ನಡಬರ್ಕ 20 ಕಿಲೋಮೀಟರ್ ಅಂತರ ಇದ್ರೂ ಕೂಡ ಯಾವ್ದು ಹುಬ್ಳಿ ಯಾವ್ದು ಧಾರವಾಡ ಅನ್ನುವಷ್ಟು ಕನ್ಫ್ಯೂಸ್ ಆಗುವಂಗ ಒಂದಕ್ಕೊಂದು ಅಂಟ್ಕೊಂಡ್ ಬಿಟ್ಟಾವ್. ಹಂಗಾಗಿ 1962ರಾಗ ಎರಡೂ ಪಟ್ಟಣ ಸೇರಿಸಿ ಏಕನಗರ ಅಂತ ಪರಿಗಣಿಸಿ, ಅಂದ್ರ ಹುಬ್ಳಿ ಧಾರವಾಡ 1 ಅಂತ ಮಾಡಿ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ರಚನೆ ಮಾಡಿದ್ರ. ನಮ್ಮ ಹುಬ್ಳಿ ಹತ್ತಿ ಮತ್ತು ಶೇಂಗಾ ಬೆಳೆಗೆ ಹೆಸರುವಾಸಿಯಾಗೈತಿ. ಮತ್ತಿ ಬೆಳೆಗಳ ಪ್ರಮುಖ ವ್ಯಾಪಾರ ಕೇಂದ್ರವೂ ಆಗೈತಿ. ಇದೇ ತರ ನಮ್ಮ ಹುಬ್ಳಿ ಕೈಮಗ್ಗ ಘಟಕ ಮತ್ತು ಜವಳಿ ಘಟಕಗಳನ್ನು ಹೊಂದೈತಿ. ನಮ್ಮ ಹುಬ್ಬಳ್ಳಿಯ ಅಮರಗೌಡದಾಗಿರೋ ಕೃಷಿ ಉತ್ಪನ್ನ ಮಾರುಕಟ್ಟೆ ಏಷ್ಯಾ ಖಂಡದಾಗಿರೋ ಇಡೀ ಮಾರುಕಟ್ಟೆಯೊಳಗ ನಮ್ದ ಮೊದಲೈತಿ. ಇಲ್ಲಿರೋ ಹತ್ತಿ ಮಾರುಕಟ್ಟೆ ನಮ್ಮ ದೇಶದಾಗ ಬಹಳ ದೊಡ್ಡ ಕಾಟನ್ ಮಾರ್ಕೆಟ್ ಅಂತ ಹೆಸರು ಕುಂತೈತಿ. ಗ್ರೀನ್ ಸಿಟಿ ಯೋಜನೆಗೆ ವಿಶ್ವ ಬ್ಯಾಂಕ್ ನಿಂದ ಆಯ್ಕೆಯಾದ ನಮ್ಮ ಭಾರತ ದೇಶದ 3 ನಗರಗಳ ಪೈಕಿ ನಮ್ಮ ಹುಬ್ಳಿ ಧಾರವಾಡ ಕೂಡ ಸೇರಿಕೊಂಡವು. ಇನ್ನೆರಡು ನಗರ ಯಾವ್ಯಾವ ಅಂದ್ರ, ಒಂದು ಸಿಮ್ಲಾ, ಇನ್ನೊಂದು ಪಂಜಿ. ಇದಿಷ್ಟ ಅಲ್ಲದ ಕೇಂದ್ರ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಸ್ಮಾರ್ಟ್ ಸಿಟಿ ಮತ್ತು ಸೋಲಾರ್ ಸಿಟಿ ಯೋಜನೆಗೂ ಕೂಡ ನಮ್ಮ ಹುಬ್ಳಿ ಧಾರವಾಡ ಆಯ್ಕೆಯಾಗ್ಯಾವ. ಮತ್ ನಮ್ಮ ಹುಬ್ಳ್ಯಾಗ ಏಷ್ಯಾ ಖಂಡದಲ್ಲಿಯೇ ಮೊಟ್ಟ ಮೊದಲ ಸಂಪೂರ್ಣ ಹವಾನಿಯಂತ್ರಿತವಾದ ಅತಿ ದೊಡ್ಡ ತಾಲೂಕು ನ್ಯಾಯಾಲಯ ಸಂಕೀರ್ಣ ಹೊಂದಿರುವ ಕೀರ್ತಿ ವಾಣಿಜ್ಯ ನಗರಿ ನಮ್ಮ ಹುಬ್ಳಿಗೆ ಸಲ್ತೈತಿ. ಇದು ಸರಿ ಸುಮಾರು 5 ಎಕರೆ ಜಾಗದಾಗ 122 ಕೋಟಿ ವೆಚ್ಚದಲ್ಲಿ ಹುಬ್ಬಳ್ಳಿಯ ವಿದ್ಯಾನಗರದಾಗ ಈ ಒಂದು ನ್ಯಾಯಾಲಯ ಸಂಕೀರ್ಣ ತಲೆ ಎತ್ತಿ ನಿಂತೈತಿ. 7 ಅಂತಸ್ತಿನ್ಯಾಗ ಏನಿಲ್ಲ ಅಂದ್ರೂ 20 ನ್ಯಾಯಾಲಯಗಳನ್ನ ತನ್ನ ಹೊಟ್ಯಾಗ ಇಟ್ಕೊಂಡೈತಿ. ಹಂಗಾಗಿ ನಾವ್ ಇದಕ್ಕೆ ಹೊಸ ಕೋರ್ಟ್ ಅಂತ ಕರಿತೀವಿ. ಭಾರಿ ಖತರ್ನಾಕ್ ಆಗೈತ ಮತ್ತಿದ. ನಮ್ ಹುಬ್ಳ್ಯಾಗ ಏನಿಲ್ಲ ಅಂತ ಮಾಡಿರಿ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಐತಿ, ಏಷ್ಯಾ ಖಂಡದಾಗ ಅತ್ಯಂತ ಉದ್ದವಾದ ರೈಲ್ವೆ ಸ್ಟೇಷನ್ ಐತಿ, ರಸ್ತೆ ಸಾರಿಗೆ ಸೌಕರ್ಯ ಅದು ನಂಬರ್ 1 ಐತಿ. ಹಿಂಗಾಗಿ ನಮ್ಮ ಹುಬ್ಳಿ ಒಂದು ಪ್ರಮುಖ ಸಾರಿಗೆ ಕೇಂದ್ರ ಅಂತ ಅನಿಸ್ಕೊಂಡೈತಿ. ನಮ್ಮ ಹುಬ್ಳಿ ನೈಋತ್ಯ ರೈಲ್ವೆ ವಲಯ ಮತ್ತು ಹುಬ್ಬಳ್ಳಿಯ ರೈಲ್ವೆ ವಿಭಾಗದ ಪ್ರಧಾನ ಕೇಂದ್ರ ಗದಗ್ ರೋಡ್ನ್ಯಾಗ ಐತಿ. ನಮ್ಮ ಹುಬ್ಳಿ ರೈಲ್ವೆ ಜಂಕ್ಷನ್ 3 ರೈಲ್ವೆ ಮಾರ್ಗಗಳನ್ನು ಹೊಂದೈತಿ. 1 ಬೆಂಗಳೂರು ಪುಣೆ, 2 ಹುಬ್ಳಿ ಸೊಲ್ಲಾಪುರ, 3 ಹುಬ್ಬಳ್ಳಿ ಹೊಸಪೇಟೆ ರೈಲು ಮಾರ್ಗಗಳು ಇಲ್ಲೇ ಬಂದು ಕೂಡ್ತಾವು. ಮತ್ ಹಂಗ ನಮ್ಮ ಹುಬ್ಳಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಪ್ರಧಾನ ಕೇಂದ್ರ ಕೂಡ ಆಗೈತಿ. ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಬಹಳ ಫೇಮಸ್ ಐತಿ. ಯಾಕಂದ್ರೆ ಇಲ್ಲೇ ಕಂಡಾಪಟ್ಟಿ ಸಿನಿಮಾ ಶೂಟಿಂಗ್ ನಡೆದಾವ್. ನೀವು ನೋಡಿರ್ಬೇಕ, ಆಕಸ್ಮಿಕ ಫಿಲ್ಮ್ ಒಳಗ ಒಂದು ಹಾಡು ಬರ್ತೈತಿ, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕಂತ. ಡಾಕ್ಟರ್ ರಾಜ್ಕುಮಾರ್ ಡ್ಯಾನ್ಸ್ ಮಾಡಿದ್ ನೋಡಿದ್ರ ನಿಮ್ಗ ಗೊತ್ತಾಕತಿ ಈ ಸರ್ಕಲ್ ಎಷ್ಟು ಫೇಮಸ್ ಐತಂತ. ಮತ್ ನಮ್ಮಲ್ಲಿ ಗಣೇಶ ಹಬ್ಬ ಬಂತಂದ್ರ ಮುಗ್ದ ಹೋತ. ಎಲ್ಲಾ ಮೇನ್ ಸರ್ಕಲ್ ಫುಲ್ ಹೌಸ್, ರೋಡ್ ಜಾಮ್. ಆ ನಮನಿ ಗಣಪತಿ ಹಬ್ಬ ಆಚರಿಸ್ತಾರ ಇಲ್ಲಿ. ಇನ್ನೊಂದ್ ಸ್ವಲ್ಪ ದಿವ್ಸ ಹೋದ್ರ
ಮುಂಬೈನ ಸೈಡ್ ಹೋಗಿತ್ತೇವಂತ ಅನಸ್ತೈತಿ. 11 ದಿವಸ ಗಣಪತಿ ಕುಂದಿರ್ತಾವ. ಅವನ್ ನೋಡಾಕ ಲೋಕಲ್ ಮಂದಿ ಅಷ್ಟ ಅಲ್ದ ಆಜು ಬಾಜು ಹಳ್ಳಿ ಮಂದಿ ಸಹಿತ ಬರ್ತಾರ. ಕರ್ನಾಟಕ ರಾಜ್ಯದ ಸರ್ಕಾರಿ ಕಚೇರಿಗಳು ಬೆಂಗಳೂರನ್ನ ಬಿಟ್ರೆ ಅತಿ ಹೆಚ್ಚು ಸಂಖ್ಯೆಯೊಳಗೆ ಇರುವುದಂದ್ರ ನಮ್ಮ ಹುಬ್ಳ್ಯಾಗ. ಇಲ್ಲೇ ಸರಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಉದ್ಯಮ ಮತ್ತು ಸಣ್ಣ ಗಾತ್ರದ ಅನೇಕ ಕೈಗಾರಿಕಾ ಘಟಕಗಳಿವೆ. ಭಾರತ ಸರ್ಕಾರ ನಮ್ಮ ಹುಬ್ಳ್ಯಾಗ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಮತ್ತು ಆರ್ಯಭಟ ಟೆಕ್ನಾಲಜಿ ಪಾರ್ಕ್ ಗಳನ್ನ ಸ್ಥಾಪನೆ ಮಾಡೈತಿ. ಹಿಂಗಾಗಿ IT ಕ್ಷೇತ್ರದಾಗ ನಮ್ಮ ಹುಬ್ಳಿ ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ಹೇಳುವಂಗ ಮಾಡೈತಿ. ನಮ್ಮ ರಾಷ್ಟ್ರಧ್ವಜ ತಯಾರಿಕೆಗೆ ಭಾರತೀಯ ಮಾನಕ ಸಂಸ್ಥೆಯಿಂದ ಮಾನ್ಯತೆ ಪಡೆದ ದೇಶದ ಏಕೈಕ ಸಂಸ್ಥೆ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ. ಇದು ಬೆಂಗೇರಿಯಾಗ ಐತಿ. ಇದನ್ನ ಸ್ಥಾಪನೆ ಮಾಡಿದವರು ಸ್ವಾತಂತ್ರ್ಯ ಹೋರಾಟಗಾರ ವೆಂಕಟೇಶ್ ಮಾಗಡಿ ಅವರು. ಪ್ರಪ್ರಥಮವಾಗಿ ಇವರಿಂದ 1875ರಾಗ ಶುರುವಾದ ಈ ಖಾದಿ ಸಂಸ್ಥೆ ಸಾವಿರಾರು ಗ್ರಾಮೀಣ ಪ್ರತಿಭೆಗಳಿಗೆ ಕೆಲಸ ಕೊಟ್ಟೈತಿ. ಇಲ್ಲಿ ತಯಾರಾಗುವ ಅಪ್ಪಟ ಖಾದಿ ರಾಷ್ಟ್ರಧ್ವಜ ಡೆಲ್ಲಿ ಕೆಂಪುಕೋಟೆಯಿಂದ ಹಿಡಿದು ಅಂತಾರಾಷ್ಟ್ರೀಯ ಮಟ್ಟದಾಗೂ ರಾರಾಜಿಸುತ್ತಿವೆ. ನಮ್ಮ ಹುಬ್ಳ್ಯಾಗ ಹೊರಗಿನಿಂದ ಬಂದವರಿಗೆ ನೋಡಾಕ ಒಳ್ಳೊಳ್ಳೆ ಪ್ರೇಕ್ಷಣೀಯ ಸ್ಥಳಗಳಿಗೇನು ಕಮ್ಮಿ ಇಲ್ಲ. ಯಾರ ಬಂದ್ರು ಮೊದ್ಲು ಅವ್ರು ಕರ್ಕೊಂಡು ಹೋಗುದು ಎಲ್ಲಿಗಂದ್ರ ನಮ್ಮ ಸಿದ್ಧಾರೂಢ ಮಠಕ್ಕ. ಯಾಕಂದ್ರ ಹುಬ್ಬಳ್ಳಿ ಅಂದ್ರ ಸಿದ್ಧಾರೂಢ ಮಠ, ಸಿದ್ಧಾರೂಢ ಮಠ ಅಂದ್ರ ಹುಬ್ಬಳ್ಳಿ ಅನ್ನುವಷ್ಟ್ರ ಮಟ್ಟಿಗೆ ಫೇಮಸ್ ಆಗೈತಿ ನಮ್ಮ ಸಿದ್ಧಾರೂಢಜ್ಜನ ಮಠ. ಸಿದ್ಧಾರೂಢರ ರೊಟ್ಟಿ ತಿಂದೋರೆಲ್ಲ ಗಟ್ಟಿ ಅಂತ ಒಮ್ಮೆ ಏನಾರ ನೀವು ಈ ಮಠದಾಗ ಪ್ರಸಾದ ಓಂ ನಮ ಶಿವಾಯ ಅಂತ ಅನ್ಕೊಂತ ತಿಂದ್ರಂದ್ರ ನಿಮ್ಮ ಜನ್ಮ ಪಾವನಕ್ಕೈತಿ. ನಮ್ಮ ಸಿದ್ಧಾರೂಢ ಸ್ವಾಮಿಗಳು ಬಹಳ ಪವಾಡ ಪುರುಷರದಾರ. ಶ್ರೀ ಸಿದ್ಧಾರೂಢರ ಗದ್ದಿಗೆ ಭಕ್ತರ ಪ್ರಮುಖ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕೇಂದ್ರ ಆಗೈತಿ. ಈ ಮಠದಾಗ ಓಂ ನಮ ಶಿವಾಯ ಮಂತ್ರ 24x7 ನಡೀತಿರ್ತೈತಿ. ಮತ್ತಿಲ್ಲಿ ಸಿದ್ಧಾರೂಢರ ಜ್ಯೋತಿ ಎಷ್ಟೋ ದಶಕ ಕಳೆದ್ರು ಆರಿದ್ ನೋಡೇ ಇಲ್ಲ ಯಾರು. ಕರೋನಾ ಟೈಮ್ನಾಗೂ ಇಡೀ ದೇಶ ಬಂದಿದ್ರ ನಮ್ಮ ಸಿದ್ಧಾರೂಢಜ್ಜನ ಮಠ ಮುಚ್ಚೇ ಇಲ್ಲ. 1929ರಾಗ ಲಿಂಗೈಕ್ಯರಾದ ಸಿದ್ಧಾರೂಢ ಸ್ವಾಮಿಗಳ ಸವಿ ನೆನಪಿಗಾಗಿ ಈ ಮಠ ಕಟ್ಟಿದ್ರ. ಈಗಿದ ಅದ್ವೈತ ತತ್ವ ಮತ್ತು ಸಿದ್ಧಾರೂಢರ ಜ್ಞಾನ ಬೋಧನೆಗಳನ್ನು ಹರಡುವ ಕೇಂದ್ರ ಆಗೈತಿ. ಈ ಮಠಕ್ಕ ಮಹಾತ್ಮ ಗಾಂಧೀಜಿ ಮತ್ತು ಲೋಕಮಾನ್ಯ ತಿಲಕರಂತ ಮಹಾನ್ ವ್ಯಕ್ತಿಗಳು ಭೇಟಿ ಕೊಟ್ಟಾರ. ಇಲ್ಲಿ ಪ್ರತಿ ವರ್ಷ ತೆಪ್ಪುತ್ತೇರು ಎಳಿತಾರ, ಅಂದ್ರ ಜಲರಥೋತ್ಸವ ನಡೀತಿದ್ದಿ. ಇದನ್ನ ನೋಡಾಕ ಭಕ್ತ ಜನ ದೇಶದ ಮೂಲೆ ಮೂಲೆಗಳಿಂದ ಬರ್ತಾರ. ಒಂದಿಷ್ಟು ಮಂದಿ ಅಂತೂ 1 ತಿಂಗಳ ಮುಂಚೆನೆ ಊರ್ ಬಿಟ್ಟು ನಡ್ಕೊಂತ ಬರೋದ್ ನೋಡಿದ್ರ ಶಿವಗಣಗಳು ಕೈಲಾಸಕ್ಕೆ ಹೊಂಟಂಗ ಕಾಣಿಸ್ತಿರ್ತೈತಿ. ಬ್ರಾಹ್ಮಿ ಮುಹೂರ್ತದ ಮಂಗಳಾರತಿ ನೋಡಿಬಿಟ್ರಂತೂ ಸಿದ್ಧಾರೂಢಜ್ಜನ ಮಠನ ಭೂ ಕೈಲಾಸ. ವರ್ಷಕ್ಕೊಮ್ಮೆ ಜಾತ್ರೆ ಕತಿ. ಎಷ್ಟಂತ ಹೇಳುದ್ರಿ ಮಠದ ಬಗ್ಗೆ, ಬಾಳ ಹೇಳಿ ಬಾಳೋ ತನಕ ಹೋದ್ರ ಅನ್ನೋದು ಬೇಡ. ಹಂಗಾಗಿ ನೀವ ಒಮ್ಮೆ ಬಂದು ನೋಡ್ರಿ. ಓಕೆ, ಇಲ್ಲಿಯ ಫೇಮಸ್ ತಿನಿಸುಗಳಂತಂದ್ರ ಮಿರ್ಚಿ ಬಜ್ಜಿ, ಗಿರ್ಮಿಟ್ಟ, ಜೋಳದ ರೊಟ್ಟಿ ಊಟ, ಧಾರವಾಡ ಪೇಡ ಅಂತೂ ನಿಮ್ಗೆ ಗೊತ್ತೈತಿ. ಇದು ಹುಬ್ಬಳ್ಳಿಯಾಗೂ ಫೇಮಸ್ ಐತಿ. ಇಡ್ಲಿ ದಾಶ್ ಅಂತೂ ಕಾಮನ್. ಪಂಜಾಬಿ ತಾಲಿ, ನಾರ್ತ್ ಇಂಡಿಯನ್ ತಾಲಿ, ಹಿಂಗ ಎಲ್ಲಾ ರಾಜ್ಯದ ವಿಶೇಷವಾದ ಅಡುಗೆ ಮಾಡೋರು ನಮ್ ಹುಬ್ಳ್ಯಾಗ ಸಿಗ್ತಾರ. ಇತ್ತಿತ್ಲಾಗ ಎಗ್ ರೈಸ್, ಚೈನೀಸ್ ಫಾಸ್ಟ್ ಫುಡ್ ನಾವು ಏನು ಕಮ್ಮಿ ಇಲ್ಲ. ಒಂದ್ ಕೈ ನೋಡೇ ಬಿಡುನಂತ ಅವು ರೇಸ್ನ್ಯಾಗ ಪೈಪೋಟಿ ಮಾಡಾಕತ್ತಾವ್. ಒಟ್ನ್ಯಾಗ ಏನ್ ತಿಂತೀರಿ, ಏನ್ ಕುಡಿತೀರಿ, ಎಂತದೇ ನಿಮಗ್ ಟೇಸ್ಟ್ ಬೇಕಂದ್ರು ಎಲ್ಲಾ ನಮ್ಮ ಹುಬ್ಬಳ್ಳಿ ಒಳಗ ಸಿಗ್ತೈತಿ. ಹಂಗಾಗಿ ಒಮ್ಮೆರ ಇಲ್ಲಿಗೆ ಬಂದ್ ಗಿರ್ಮಿಟ್ಟ, ಮಿರ್ಚಿ ಬಜ್ಜಿ ತಿಂದ ಚಾ ಕುಡಿರಲ್ಲ ಸ್ನೇಹಿತರೆ. ಹೇಳ್ಕೊಂತ ಹೋದ್ರ ಈ ವಿಡಿಯೋನ ಮುಗಿಯಂಗಿಲ್ಲ. ಈಗಿಷ್ಟ ಸಾಕ. ಮುಂದೇನ್ರ ಹುಬ್ಳಿ ಬಗ್ಗೆ ಹೇಳ್ಬೇಕಂತ ಅನ್ಸಿದ್ರ ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ತೀನಿ. ಈ ವಿಡಿಯೋ ನಿಮ್ಗೆ ಹೆಂಗ್ ಅನಸ್ತು ಕಾಮೆಂಟ್ ಮಾಡಿ ತಿಳಿಸ್ರಿ. ಅಲ್ಲಿವರೆಗೂ ನಮಸ್ಕಾರಿಪಾ ದೊಡ್ಡ ಮಂದಿಗೆ.